ಪ್ರಸ್ತುತ ಕರ್ನಾಟಕ ರಾಜ್ಯದ ಬಿಜೆಪಿ ವಲಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇರತಕ್ಕಂಥ ಕಮಲ ಪಕ್ಷದ ಒಳಗಿನ ರಾಜಕೀಯ ಕೆಸರ ಎರಚಾಟ, ಪಕ್ಷದ ಸಕ್ರಿಯ ನಿಷ್ಠಾವಂತ ಕಾರ್ಯಕರ್ತ ದೇವರುಗಳಿಗೆ ತುಂಬ ನೋವನ್ನುಂಟು ಮಾಡಿದೆ. ದಿನ ಬೆಳಗಾದ್ರೆ ಲೀಡರ್ಗಳು ಎನಿಸ್ಕೊಂಡಂಥವರು ಅನಾವಶ್ಯಕವಾಗಿ ಮಾಧ್ಯಮಗಳಲ್ಲಿ ಏನೇನೋ ಮಾತಾಡ್ತಕ್ಕಂಥದ್ದು, ಪಕ್ಷಕ್ಕೆ ಮುಜುಗರವನ್ನು ಉಂಟು ಮಾಡ್ತಕ್ಕಂಥದ್ದು, ಅದರ ಜೊತೆಗೆ ಪಕ್ಷದ ಬೆಳವಣಿಗೆಗೆ ಇವರೇ ಕಲ್ಲು ಹಾಕ್ತಾ ಇದ್ದಾರೆ. ಪಕ್ಷವನ್ನು ಕಟ್ಟಿ ಬೆಳೆಸಿರ್ತಕ್ಕಂಥವರೇ ಬೇರೆ. ಕಳೆದ 5, 10, 20, 30 ವರ್ಷಗಳಿಂದ ಬಿಜೆಪಿ ಪಕ್ಷವನ್ನು ಕಟ್ಟಿ, ತಳಮಟ್ಟದಿಂದ ಪಕ್ಷವನ್ನು ಕಟ್ಟಿ ಸಂಘಟನೆ ಮಾಡಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಪಕ್ಷ ಒಂದು ಸಮೃದ್ಧವಾಗಿರ್ತಕ್ಕಂಥ ಪಕ್ಷವಾಗಿ ಬೆಳೆದು ನಿಂತಿದೆ. ಇವತ್ತು ಈ ಕೆಲವೊಂದಿಷ್ಟು ಲೀಡರ್ಗಳು ಎನಿಸ್ಕೊಂಡಂಥವರು ಅವರವರ ವಿಧಾನಸಭಾ ಕ್ಷೇತ್ರಕ್ಕಷ್ಟೇ ಸೀಮಿತವಾಗಿದ್ದಂಥವ್ರು ಕೂಡ ಇವತ್ತು ಮಾಧ್ಯಮಗಳಲ್ಲಿ ಬಿಜೆಪಿ ಪಕ್ಷದ ವರಿಷ್ಠರ ವಿರುದ್ಧನೇ ಮಾತಾಡ್ತಕ್ಕಂಥದ್ದು, ಬಿಜೆಪಿ ಪಕ್ಷದವರು ಕಾಲು ಎಳಿತಕ್ಕಂಥದ್ದು, ಬಿಜೆಪಿ ಪಕ್ಷದ ಮುಖಂಡರ ಬಗ್ಗೆ ಹಗುರವಾಗಿ ಮಾತಾಡ್ತಕ್ಕಂಥದ್ದು, ಬಿಜೆಪಿ ಪಕ್ಷಕ್ಕೆ ಮುಜುಗರವನ್ನು ಉಂಟು ಮಾಡ್ತಕ್ಕಂಥದ್ದು ಪ್ರತಿ ದಿವಸ ಇದು ನಡೀತಾನೆ ಬರ್ತಾ ಇದೆ. ನಾನು ಬಿಜೆಪಿ ಪಕ್ಷದ ಹೈಕಮಾಂಡ್ಗೆ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ. ಬಿಜೆಪಿ ಹೈಕಮಾಂಡ್ ಕತೆ ಕಾಯ್ತಾ ಇದ್ದೀರಾ ಏನೋ? ಇದನ್ನೆಲ್ಲ ಬೆಳವಣಿಗೆಗಳನ್ನು ನೋಡಿ ಮಜಾ ತಗೋತಾ ಇದ್ದೀರಾ ನೀವು? ಏನು ನಿಮ್ಮ ಉದ್ದೇಶ ಏನು? ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಪಕ್ಷವನ್ನು ಮತ್ತೆ ನೆಲಸಮ ಮಾಡುವಂಥ ವಿಚಾರ ಏನಾದರೂ ನಿಮ್ಮಲ್ಲಿ ಇದೆಯಾ? ಇವತ್ತು ಬಿಜೆಪಿ ಪಕ್ಷ 20-30 ಸ್ಥಾನಕ್ಕೆ ಸೀಮಿತ ಆಗಿತ್ತು. ತಲೆಯಲ್ಲಿ ನಿಮಗೆ ಯಡಿಯೂರಪ್ಪನವರಂಥ ಧೀಮಂತ ನಾಯಕರು ಇವತ್ತು ಬಿಜೆಪಿ ಪಕ್ಷವನ್ನು ಕಟ್ಟಿ ಬೆಳೆಸಿ ಇವತ್ತು ದಕ್ಷಿಣ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ಬಿಜೆಪಿ ಪಕ್ಷವನ್ನು ಅಧಿಕಾರಿತವಾಗಿ ಅರಳಿಸ್ಲಿಕ್ಕೆ ಮೂಲ ಕಾರಣವಾಗಿರ್ತಕ್ಕಂಥ ವ್ಯಕ್ತಿ ಮಾನ್ಯ ಯಡಿಯೂರಪ್ಪಾಜಿಯವರು. ವೈಯಕ್ತಿಕ ವಿಚಾರಧಾರೆ ಏನೇ ಇರಲಿ, ಇವತ್ತು ಪಕ್ಷ ಸಂಘಟನೆ ಬಲವರ್ಧನೆ ರಾಜ್ಯದಲ್ಲಿ ಕಾಲಿಗೆ ಚಕ್ರ ಕಟ್ಕೊಂಡು ಸೈಕಲ್ ತಗೊಂಡು ರಾಜ್ಯಾದ್ಯಂತ ತಿರುಗಾಡಿ ಪಕ್ಷವನ್ನು ಸಂಘಟನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳು. ಇವತ್ತು ಬಿಜೆಪಿ ಪಕ್ಷದ ವಿರುದ್ಧವಾಗಿ ಇವರೆಲ್ಲ ಮಾತಾಡ್ತಕ್ಕಂಥದ್ದು. ದಯವಿಟ್ಟು ಯಾಕೆ ಹೈಕಮಾಂಡ್ ಶಿಸ್ತು ಕ್ರಮ ಕೈಗೊಳ್ತಾ ಇಲ್ಲ? ಇದು ಏನಾಗ್ತಾ ಇದೆ, ಈ ರೀತಿ ಹುಚ್ಚಾಟ ಮಾಡಿದ್ದಕ್ಕೇ ಇವತ್ತು 66ಕ್ಕೆ ಬಂದು ನಿಂತಿದ್ದೀವಿ. ನಾವು ಭವಿಷ್ಯದಲ್ಲಿ 30ಕ್ಕೆ ಬಂದು ನಿಲ್ತೀವಿ. 2028 ಅಷ್ಟು ಸುಲಭವಾಗಿಲ್ಲ. ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಂಡು ಬಿಜೆಪಿ ಹೈಕಮಾಂಡ್ಗೆ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ. ಪಕ್ಷ ಕಟ್ಟಿ ಬೆಳೆಸಿದ್ದೀವಿ ನಾವು ಕೂಡ, ನಾವೇನು ಚಿಕ್ಕ ಮಕ್ಕಳಲ್ಲ. ಕಳೆದ 24 ವರ್ಷಗಳಿಂದ ಬಿಜೆಪಿ ಪಕ್ಷದಲ್ಲಿ ಸ್ಥಿರವಾಗಿ ಗಟ್ಟಿಯಾಗಿ ನಿಂತಿದ್ದೀವಿ. ದಾಣಿ ಮಂಡಕ್ಕಿ ತಿಂದು ನಳದ ನೀರು ಕುಡಿದು ಪಕ್ಷ ಕಟ್ಟಿ ಬೆಳೆಸಿದ್ದೀವಿ. ನಿನ್ನೆ ಮೊನ್ನೆ ಬಂದಂಥ ಬಚ್ಚಗಳು ಇವತ್ತು ಕಾರಲ್ಲಿ ಓಡಾಡ್ಕೊಂಡು ಬಿಸಿಲಿನ ನೀರು ಕುಡ್ಕೊಂಡು ನಾ ಪಕ್ಷದ ಪದಾಧಿಕಾರಿ ನಾನು ಅದು ಇವೆಲ್ಲ ನಡೆಯಲ್ಲ. ದಯವಿಟ್ಟು ನಾನು ಹೈಕಮಾಂಡಿಗೆ ಮನವಿಯನ್ನು ಮಾಡ್ತಾ ಇದ್ದೀನಿ. ದಯವಿಟ್ಟು ತಮಾಷೆ ನೋಡೋದನ್ನು ನಿಲ್ಲಿಸಬೇಕು. ಕಠಿಣವಾಗಿರ್ತಕ್ಕಂಥ ಕಾನೂನು, ಕಠಿಣವಾಗಿರ್ತಕ್ಕ ಕ್ರಮ ಕೈಗೊಳ್ಳಬೇಕು. ಒಂದು ಪಕ್ಷದಿಂದ ಯಾರು ಪಕ್ಷ ವಿರೋಧಿ ಹೇಳಿಕೆಗಳನ್ನ ಕೊಡ್ತಾರೆ, ಯಾರು ಪಕ್ಷದ ಮುಖಂಡರ ವಿರುದ್ಧನೇ ಮಾತಾಡ್ತಾರೆ ಅಂಥವ್ರನ್ನ ಕರೆದು ಸೊಕಾಸ್ ನೋಟಿಸ್ ಮಾಡಿ ಅವರನ್ನು ಕರೆದ್ರಿ ಎನ್ಕ್ವೈರಿ ಮಾಡಿರೋರು. ಏನಾದ್ರು ತಪ್ಪು ಸರಿಗಳಿದ್ರೆ ಕೂತ್ಕೊಂಡು ಮಾತಾಡಿ. 4 ಗೋಡೆಗಳ ಮಧ್ಯೆ ನಡೀತಕ್ಕಂಥ ಚರ್ಚೆ, ವಾದ ವಿವಾದಗಳು ಇವತ್ತು ಬೀದಿ ರಂಪಾಟವಾಗಿ ಪರಿವರ್ತನೆ ಆಗ್ತಾ ಇದ್ದಾವೆ. ಇದು ಮಾನ್ಯ ಆಡಳಿತ ಸರ್ಕಾರ ಇದನ್ನು ಮಜಾ ತಗೊಳ್ತಾ ಇದೆ. ಇದನ್ನೆಲ್ಲ ನೋಡಿಕೊಂಡು ಮಜಾ ತಗೊಳ್ತಾ ಇದೆ. ರಾಜ್ಯ ಸರ್ಕಾರದ ಅಧಿಕೃತ ವಿರೋಧ ಪಕ್ಷನೇ ಇಲ್ಲದಾಗ ಆಗಿದೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ. ಬಿಜೆಪಿ ಪಕ್ಷದ ಒಳಗಡೆ ಬಿಜೆಪಿ ವಿರೋಧ ಪಕ್ಷ ಹುಟ್ಕೊಂಡಿದೆ. ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಂಡು ಈ ಆರ್ ಎಸ್ ಎಸ್ ಅಂತ ಏನು ಯಾರ್ಯಾರು ಬರ್ತಾ ಇದ್ದೀರಿ, ದಯವಿಟ್ಟು ಇದ್ರ ಕಡೆ ಗಮನ ಹರಿಸ್ತೀವಿ. ಇದನ್ನು ಕಠಿಣವಾದ ಕ್ರಮ ಕೈಗೊಳ್ಳಬೇಕು. ಮುಂದೆ ಇಲ್ಲಪ್ಪ ಅಂತಂದ್ರೆ ಅವ್ರವ್ರು ಯಾರು ಏನೂ ಮಾಡೋಕ್ಕಾಗಲ್ಲ. ಅವ್ರವ್ರ ರಾಜಕಾರಣದಲ್ಲಿ ಯಾರು ಶತ್ರುಗಳಿಲ್ಲ, ಯಾರು ಮಿತ್ರರಿಲ್ಲ. ಅವ್ರವ್ರ ಪಾಡಿಗೆ ಅವ್ರು ಏನೇನು ಮಾಡ್ಕೋಬೇಕು ಅವ್ರು ಮಾಡ್ಕೊಂಡು ಹೋಗ್ತಾರೆ. ಇವತ್ತು ಈ ಪಕ್ಷ ಹಿಂದುತ್ವ ದೇಶ ಪ್ರೇಮದ ಹೆಸರಿನಲ್ಲಿ ಪಕ್ಷ ನಡೀತಾ ಇದೆ. ಇದು ಗಟ್ಟಿಯಾಗಿ ನೆಲವೂರಬೇಕು, ಗಟ್ಟಿಯಾಗಿ ಬಲವಾಗಿ ಬೇರೂರಬೇಕು. ರಾಜ್ಯದಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಬಿಜೆಪಿ ಹೊರಹೊಮ್ಮಬೇಕು. ಆ ಮುಖಾಂತರ ಅಭಿವೃದ್ಧಿ ಪರ ಕೆಲಸ ಕಾರ್ಯಗಳಾಗಬೇಕು, ಹಿಂದೂಪರ ವಿಚಾರಗಳ ಚಟುವಟಿಕೆಗಳು ನಡೀಬೇಕು ಅನ್ನೋ ಉದ್ದೇಶದಿಂದ ನಾನು ಮಾಧ್ಯಮದ ಮುಖಾಂತರವಾಗಿ ಅಥವಾ ಸಾಮಾಜಿಕ ಜಾಲತಾಣಗಳ ಮುಖಾಂತರವಾಗಿ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ದಯವಿಟ್ಟು ಎಷ್ಟು ಸಾಧ್ಯವೋ ಅಷ್ಟು ಶಿಸ್ತು ಕ್ರಮ ಕೈಗೊಳ್ಳಬೇಕು. ಸಾಮೂಹಿಕ ನಾಯಕತ್ವ, ಸಾಮೂಹಿಕ ಸಂಘಟನೆಗೆ ಮೊದಲ ಆದ್ಯತೆಯನ್ನು ನೀಡಬೇಕು. 2ನೇ ಹಂತದ ನಾಯಕತ್ವಕ್ಕೆ ಅವಕಾಶ ನೀಡದೆ ಹೋದರೆ, 2ನೇ ಹಂತದ ನಾಯಕತ್ವವನ್ನು ಬೆಳೆಸದೆ ಹೋದರೆ, 2ನೇ ಹಂತದ ನಾಯಕತ್ವಕ್ಕೆ ಆದ್ಯತೆಯನ್ನು ನೀಡದೆ ಹೋದರೆ ಸ್ಥಳೀಯ ಮುಖಂಡರನ್ನು ಗೌರವದಿಂದ ಕಾಣಬೇಕು. ಪಕ್ಷ
ಸ್ಥಳೀಯವಾಗಿ ಬಲವರ್ತನೆ ಆಗಬೇಕು, ಸ್ಥಳೀಯ ಮುಖಂಡರು ಹೊರಹೊಮ್ಮಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಮತ್ತೊಮ್ಮೆ ಪಕ್ಷ ವಿರೋಧ ಚಟುವಟಿಕೆ ಅಥವಾ ಪಕ್ಷ ನಾಯಕರ ವಿರುದ್ಧ ಹೇಳಿಕೆ ನೀಡ್ತಕ್ಕಂಥ ವ್ಯಕ್ತಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಿ ಅನ್ನೋ ಮಾತನ್ನು ನಾನು ಈ ಮುಖಾಂತರ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ನಮಸ್ಕಾರ.